ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಶು ಪಂಡು ವ್ಲಾಗ್ಸ್. ಈ ಚಳಿ ವೆದರ್ಗೆ ಬಿಸಿಯಾಗಿ ಹೆಲ್ದಿಯಾಗಿ ನಮ್ಮ ಮನೇಲಿ ಇವತ್ತು ನುಚ್ಚುನುಂಡೆ ಮಾಡಿದ್ವಿ. ಈ ನುಚ್ಚುನುಂಡೆನ ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡೋಣ. ಇದಕ್ಕೆ ಫಸ್ಟು 3 ಅವರ್ ಮುಂಚೆ ನೆನೆಸಿರೋ ಕಡಲೆಬೇಳೆ, ಹೆಸರುಬೇಳೆ, ಈರುಳ್ಳಿ, ತೆಂಗಿನ ತುರಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಕರಿಬೇವು, ಕೊತ್ತಂಬರಿ. ಫಸ್ಟು ಕಡಲೆಬೇಳೆನ ಮಿಕ್ಸರಲ್ಲಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಹೆಸರುಬೇಳೆನೂ ಕೂಡ ಹಾಗೆ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಹೆಸರುಬೇಳೆ ಗ್ರೈಂಡ್ ಆಗಿರೋದಕ್ಕೆ ಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಈ ಥರ. ಮತ್ತು ಇದಕ್ಕೇನೆ ಕರಿಬೇವು, ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸಿ ಆದಮೇಲೆ ಒಂದು ಮಿಕ್ಸಿಂಗ್ ಬೌಲಿಗೆ ಮಿಕ್ಸರ್ ಮಾಡ್ಕೊಂಡಿರೋದನ್ನು ತೆಂಗಿನ ತುರಿ, ಈರುಳ್ಳಿ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದನ್ನು ನಾವು ಸ್ಟೀಮರಲ್ಲಾಗಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಾಗಲಿ ಬೇಯಿಸ್ಕೋಬೋದು. ನಾನಿವತ್ತು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಉಂಡುಂಡೆ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೋಬೇಕು. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೊಡಿ. ಮತ್ತು ಇದನ್ನು ಇಡ್ಲಿ ಪಾತ್ರೆಗೆ ನೀಟಾಗಿ ಒಂದೊಂದೇ ಪ್ಲೇಟ್ನ ಜೋಡಿಸ್ಕೋಬೇಕು ಈ ಥರ. ಈಗ ಇದನ್ನು 20 ಮಿನಿಟ್ಸ್ ಬೇಯಿಸಬೇಕು. ನೀಟಾಗಿ ಬೇಯುತ್ತೆ. ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನುಚ್ಚುನುಂಡೆ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.